ಕನಕಪುರ ರೈಲ್ ಬಗ್ಗೆ ನಾನು ಏನೆಲ್ಲ ಮಾಡಿ ಪತ್ರನೂ ಬರೆದೆ. ಇಕ್ಬಾಲ್ ಅವರು ಬೇಜಾರು ಮಾಡ್ಕೊಂಡು ಬೇಡ ಬ್ರದರ್, ನನಗೆ ಯಾರ ಮೇಲೆ ಹೊಟ್ಟೆ ಕಿಚ್ಚಿಲ್ಲ. ನಾನು ಭಾರತ ಸರ್ಕಾರದ ಒಬ್ಬ ಮಂತ್ರಿ, 140 ಕೋಟಿ ಜನರ ಪ್ರತಿನಿಧಿ, ನಾನು ಯೂನಿಯನ್ ಮಿನಿಸ್ಟ್ರು. ಬಂದ ತಕ್ಷಣ ನಾನು ಶಿವಕುಮಾರ್ ಅವ್ರಿಗೆ ಹೇಳಿದೆ, ಗುರು ನಾಳೆನೇ ಕಳಿಸ್ತೀನಿ ಅಂದರು. ಎಲ್ಲಿ ಕಳಿಸಿದಾರೋ ನನಗೆ ಗೊತ್ತಿಲ್ಲ. ಇದನ್ನು ಹೇಳಬೇಕು ನೀವು ದಯವಿಟ್ಟು. ನಾನು ಡಿ ಕೆ ಸುರೇಶ್ಗೆ ಹೇಳಿದೆ, ಗೊತ್ತಿಲ್ಲ. ಡಾಕ್ಟರ್ ಮಂಜುನಾಥ್ ಅವ್ರಿಗೂ ವಿನಂತಿ ಮಾಡಿದ್ದೀನಿ. ಒಂದು ರಾಜ್ಯ ಸರ್ಕಾರಕ್ಕೆ ನಾನು ಪತ್ರ ಬರೆದು 2-3 ಪತ್ರ ಬರೆದ ಮೇಲೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೀತಾರೆ. ನಿಮಿಷ ತಾರಪ್ಪ, ಇಲ್ಲಿ ಪತ್ರ ಬರೀತಾರೆ. ಕುಶಾಲನಗರ ಮತ್ತೆ ಮೈಸೂರು, ಕುಶಾಲನಗರ, ಕನಕಪುರ ಮತ್ತೆ ಚಾಮರಾಜನಗರ, ಈ 2 ಯೋಜನೆಗಳನ್ನು ನಾವು ತಕ್ಷಣಕ್ಕೆ ಕೈಗೆತ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನ ರಾಜ್ಯದ ಮುಖ್ಯಮಂತ್ರಿಗಳು ಲಿಖಿತದ ಮೂಲಕ ನನಗೆ ಕಳಿಸ್ಕೊಟ್ಟಿದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ನಿಮ್ಮ ಫೋರ್ಸ್ ಏನಾದ್ರು ಜಾಸ್ತಿ ಇದ್ರೆ ದಯವಿಟ್ಟು ನೀವು ಲ್ಯಾಂಡ್ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ನಾಳೆ ಬೆಳಗ್ಗೆನೆ 2 ಕೂಡ ಮಾಡ್ತಕ್ಕಂಥದ್ದಕ್ಕೆ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಅನ್ನೋ ಮಾತನ್ನು ಹೇಳಿ, ನನಗೂ ಆಸೆ ಇದೆ. ನಾನು ಕೂಡ ಕನಕಪುರ ತಾಲೂಕಿನ ಒಂದು ಸಣ್ಣ ಗ್ರಾಮದಿಂದ ಬಂದವನು. ರಾಜ್ಯ ಸರ್ಕಾರ ನಮ್ಮ ಕೈ ಜೋಡಿಸ್ತೇ ಹೋದ್ರೆ, ರಾಜ್ಯ ಸರ್ಕಾರ ಸಹಕಾರ ಕೊಡದೆ ಹೋದ್ರೆ ಯಾವುದೇ ಯೋಜನೆಗಳು ಮಾಡೋಕ್ಕಾಗೋದಿಲ್ಲ. ಆದರೆ ROB ಭಾರತ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇವಲ ಕರ್ನಾಟಕದಲ್ಲೆಲ್ಲ ಇಡೀ ರಾಷ್ಟ್ರದಲ್ಲಿ 15, 20, 25 ವರ್ಷ ನಿಂತೋಗಿದ್ದು. ಇವೆಲ್ಲವನ್ನು ನೋಡಿ ಗದ್ದಲ ಬೇಡ ಅಂತ ಹೇಳಿ ಎಲ್ಲ ಮೇಲ್ಸೇತುವೆ ಸೇತುವೆಗಳನ್ನ ಭಾರತ ಸರ್ಕಾರನೇ ಮಾಡ್ಬೋದು ಅಂತ ತೀರ್ಮಾನ ಆದ್ಮೇಲೆ ಯಜಮಾನ್ರೆ 14,000 ಮೇಲ್ಸೇತುವೆ ಕೆಳಸೇತುವೆಯನ್ನ 11 ವರ್ಷದಲ್ಲಿ ಮಾಡಿದ್ದೀವಿ. ಸ್ವತಂತ್ರ ಬಂದಾಗಿಂದ ಆಗಿರೋದು ಬರೀ 4,000 ಮೇಲ್ಸೇತುವೆ ಕೆಳಸೇತುವೆ. ಆದ್ರೆ 11 ವರ್ಷದಲ್ಲಿ ಮೋದಿ ಅವರು ಮಾಡಿರೋದು 14,000. ಆದ್ರಿಂದ ತಮ್ಮನ್ನು ಮನವಿ ಮಾಡ್ತೀನಿ, ಏನಿವತ್ತು ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಬಾರ್ದು, ಅಭಿವೃದ್ಧಿ ಅನ್ನೋದು ಆಶ್ವಾಸನೆ ಆಗಬಾರ್ದು, ಅಭಿವೃದ್ಧಿ ಅನ್ನೋದು ಸಂದೇಶ ಆಗಬಾರ್ದು, ಅಭಿವೃದ್ಧಿ ಅನ್ನೋದು ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಆದ್ರೆ ರಾಜ್ಯ ಸರ್ಕಾರವನ್ನು ವಿನಂತಿ ಮಾಡ್ತೀನಿ, ಏನು ರಾಮನಗರ, ಕನಕಪುರ ಮತ್ತೆ ನಮ್ಮ ಇದಿದೆ ಚಾಮರಾಜನಗರ, ಇದನ್ನ ಆದ್ಯತೆ ಮೇರೆಗೆ ರಾಜ್ಯ ಸರ್ಕಾರ ನಮಗೆ ಸಹಕಾರ ಕೊಟ್ರೆ ಆ ಕೆಲಸವನ್ನು ಕೂಡ ನಾವು ಮಾಡುವ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.